ನಮಸ್ತೆ ಎಲ್ರಿಗೂ. ಇವತ್ತಿನ ವಿಡಿಯೋದಲ್ಲಿ ಏಪ್ರಿಲ್ ತಿಂಗಳ ಪಿಂಚಣಿ ಹಣ ಅನ್ನುವಂಥದ್ದು ಯಾವಾಗ ಬರುತ್ತೆ, ಯಾವ ದಿನಾಂಕದಂದು ಬರುತ್ತೆ ಅನ್ನುವಂಥದ್ರ ಬಗ್ಗೆ ತಿಳ್ಕೊಳ್ಳೋಣ. ಎಲ್ಲ ಪಿಂಚಣಿದಾರರು ಅಂತ ಅಂದರೆ ಇವಾಗ ಅಂಗವಿಕಲ ಪಿಂಚಣಿ ಆಗಿರಬಹುದು, ವೃದ್ಧಾಪ್ಯ ಪಿಂಚಣಿ ಹಣ ಆಗಿರ್ಬೋದು, ವಿಧವಾ ಪಿಂಚಣಿ ಹಣ ಆಗಿರ್ಬೋದು, ಎಲ್ಲ ಕೂಡ ಈ ಒಂದು ದಿನಾಂಕದ ನಂತರನೇ ಬರುವಂಥದ್ದು ಏಪ್ರಿಲ್ ತಿಂಗಳ ಪಿಂಚಣಿ ಹಣ ಅನ್ನುವಂಥದ್ದು. ಈಗಾಗಲೇ ಎಲ್ಲರೂ ಕೂಡ ಮಾರ್ಚ್ ತಿಂಗಳ ಪಿಂಚಣಿ ಹಣವನ್ನು ಪಡ್ಕೊಂಡಿದ್ದೀರಾ ಅಂತ ಭಾವಿಸ್ತೀನಿ. ಸೊ ಏಪ್ರಿಲ್ ತಿಂಗಳ ಪಿಂಚಣಿ ಹಣ ಅನ್ನುವಂಥದ್ದು ಯಾವ ದಿನಾಂಕದ ನಂತರ ಬರುತ್ತೆ ಅಂತ ಅಂಚೆ ಕಚೇರಿಯವರು ಕೂಡ ಹೇಳ್ತಾ ಇರೋ ಅಂಥದ್ದು. ಅದರ ಒಳಗಡೆ ಈ ಒಂದು ತಿಂಗಳ ಪಿಂಚಣಿ ಹಣ ಅನ್ನುವಂಥದ್ದು ಬರೋದಿಲ್ಲ. ಆ ದಿನಾಂಕದ ನಂತರನೇ ಪಿಂಚಣಿ ಹಣ ಅನ್ನುವಂಥದ್ದು ಬರುತ್ತೆ. ಅದು ಯಾವಾಗ ಬರುತ್ತೆ ಅನ್ನುವಂಥದ್ದನ್ನು ತಿಳಿಸ್ಕೊಡ್ತೇನೆ. ಅದಕ್ಕೂ ಮುಂಚೆ ನೀವೇನಾದರೂ ನಮ್ಮ ಚಾನಲ್ಗೆ ಹೊಸಬ್ರಾಗಿದ್ದೀರಾ, ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಅಂದರೆ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಒಂದು ಲೈಕ್ ಮಾಡೋದನ್ನು ಮರಿಬೇಡಿ. ನೋಡಿ ಸ್ನೇಹಿತರೆ, ಮುಂಚೆ ಎಲ್ಲ ಪಿಂಚಣಿ ಹಣ ಅನ್ನುವಂಥದ್ದು ಬರ್ತಿದ್ದಂಥದ್ದು 10ನೇ ತಾರೀಕಿನ ಒಳಗಡೆನೆ ಬಂದುಬಿಡ್ತಾ ಇತ್ತು. ಆದರೆ ಏಪ್ರಿಲ್ ತಿಂಗಳ ಪಿಂಚಣಿ ಹಣ ಏನಿದೆ ಅಲ್ವಾ, ಅದು ಬರೋ ಅಂಥದ್ದು 15ನೆಯ ತಾರೀಕಿನ ನಂತರ ಅಂತ ಮಾಹಿತಿಗಳು ಸಿಗ್ತಾ ಇರೋವಂಥದ್ದು. 1.5 ವರ್ಷದಿಂದ ಕೂಡ ಲೇಟ್ ಆಗ್ತಾ ಇದೆ. ಅಂತಂದರೆ ಒಂದು ತಿಂಗಳಲ್ಲಿ ಸ್ಟಾರ್ಟಿಂಗ್ ಒಳಗಡೆ ಬರ್ತಾ ಇತ್ತು ಪ್ರತಿ ತಿಂಗಳ ಪಿಂಚಣಿ ಹಣ ಅನ್ನುವಂಥದ್ದು. ಆದರೆ ಇವಾಗ 1.5 ವರ್ಷದಿಂದ ಈ ರೀತಿಯಾಗಿ ಇಲ್ಲ, ಡೇಟ್ ಅನ್ನುವಂಥದ್ದು ಚೇಂಜ್ ಆಗ್ತಾ ಬರುತ್ತೆ. ಸೊ ಈ ಒಂದು ತಿಂಗಳ ಪಿಂಚಣಿ ಹಣ ಅನ್ನುವಂಥದ್ದು ಬರೋ ಅಂಥದ್ದು ಏಪ್ರಿಲ್ ತಿಂಗಳ 15ನೆಯ ತಾರೀಕಿನಂದು ಅಥವಾ ಅದ್ರ ಮೇಲೆ, ಒಟ್ಟಿನಲ್ಲಿ 20ನೆಯ ತಾರೀಕಿನ ಒಳಗಡೆ ನಿಮಗೆ ಪಿಂಚಣಿ ಹಣ ಅನ್ನುವಂಥದ್ದು ಬರುತ್ತೆ. ಮಾಹಿತಿ ಇಷ್ಟ ಆಗಿತ್ತು ಅಂತ ಅಂದರೆ ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.